ಮುಗಿಸಿದಂದ್ರೆ ಸಾಮಾನ್ಯ ವಸ್ತು ಅಲ್ಲ. ಅಂದ್ರೆ ಆತ್ಮ, ಸಿ ಅಂದ್ರೆ ಪರಶಿವ, ಪರಶಿವನ ಸಾಕ್ಷಾತ್ ಪ್ರಾರೂಪ ಅಂದ್ರೆ ಯೋಗಿನಾದ ಅಮೋಘಸಿದ್ಧ. ಅಣುರೇನು ತೃಣ ಕಾಷ್ಟಗಳಲ್ಲಿ ಬ್ರಹ್ಮಾಂಡದ ಭಕ್ತಿಯಲ್ಲಿ ವಿಶ್ವದ ಶಕ್ತಿಯಲ್ಲಿ ಮಾನವನ ರೋಮ ರೋಮಗಳಲ್ಲಿ ವ್ಯಾಪಿಸಿಕೊಂಡಂತ ಸಿದ್ಧ ಅಂದ್ರೆ ಯೋಗಿನಾದ ಅಮಸಿದ್ಧ. ವಿಶ್ವ ಮಾನವ ಕುಲದ ನಂದತ್ತೇಳಿ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದ. ಭೂಲೋಕಕ್ಕೆ ಬಂದ ನಂತರ ಯಾವ ಪ್ರಕಾರ ಯೋಗಿನಾದ ಅಮೋಘಸಿದ್ಧ ಯಾರಿಗೆ ಮಕ್ಕಳು ಇದ್ಲ, ಯಾರು ಬಂಜಿತಾನ ಇದ್ರು ಅವ್ರಿಗೆ ಬಂಜಿತಾನ ಹಿಂಗಸದ, ಬೇಡಿದವ್ರಿಗೆ ಬೇಕಾದ ಕೊಟ್ಟ, ಮಕ್ಕಳಿಗೆ ಮಾತ್ರ ಬಡತನ ಬೇಡಿದ. ಅಂತ ಸಿದ್ಧ ಯೋಗಿನಾದ ಅಮೋಘಸಿದ್ಧ ಮೂಲಪೀಠ ಮುಮ್ಮೆಟ್ಟಗಿರಿ ಒಳಗ ಕೂತಿದ್ದ. ಒಂದಾನ ದಿವಸ ಯಾವ ಪ್ರಕಾರ ಆ ಕೊಂತಾದೇವಿ, ಇದು ತಮ್ಗೆ ಗೊತ್ತಿದಂಥ ವಿಷಯ ರೀ. ಕೊಂತಾದೇವಿಗೆ ಮಕ್ಕಳು ಇದ್ದು ರೀ. ಆದ್ರೆ ಕೊಂತಾದೇವಿಗೆ ಮಕ್ಕಳು ಕೋಲು ಹುಡ್ಕರಿಸಿದ, ಗೆದ್ದನಕೆರೆ ಮಲ್ಕಾರಿಸಿದ್ದ, ಸುನೂರು ಕೆಂಚಮಾದನ ಇವ್ರ ಮಕ್ಕಳು ಇದ್ರಿ. ಇದ್ದಾಗ ಕೊಂತಾದೇವಿ ಏನು ದೃಷ್ಟ ಅಂತ ಮಾಡಿದಳ್ರಿ, ಮಾದನ ಅದಾನ, ಮಾದನಗ ಜೋಡ್ ಮಲ್ಕಾರಿಸಿದ್ದ ಬೇಕು, ಜೋಡ್ಬೇಕು. ಯಾಕಂದ್ರೆ ಅಂತ ಅವತಾರಿ ಪುರುಷ ಮಾದನ ಅದಾನ, ಮಾದನಗ ಜೋಡ್ ಮಲ್ಕಾರಿಸಿದ್ದು ಬೇಕಂದು ಭಕ್ತಿ ಮಾಡಿದಳ್ರಿ ಆಕಿ. ಭಕ್ತಿ ಮಾಡಿದಾಗ ಅಲ್ಲಿ ಯಾವ ಪ್ರಕಾರ ಕೊಂತವನು ಭಕ್ತಿಗೆ ಇದಾಗಿ ಕಣ್ಣೋಗಿ ಫಲ ಕೊಟ್ಟ, ಇದು ವಿಷಯ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಮುಂದೆ ವೀರ ಮಲ್ಕಾರಿಸಿದ್ದು ಹುಟ್ಟಿ ಬಂದ್ರಿ. ಮುಂದೆ ವೀರ ಮಲ್ಕಾರಿಸಿದ್ದು ಹುಟ್ಟಿ ಬಂದ ಯಾವ ಪ್ರಕಾರ 21 ಮಂದಿ ಧರ್ಮರು ಏನು ಇದ್ರಾಗ್ರಿ ಬೇವ್ರಿಗೆ ಧರ್ಮ ಕಟ್ಟಿ ಮೇಲೆ ಇವ್ರಿಗೆ ಮಠಮನಿ ಹಂಚಿಕೆ ಆದವು ರೀ. ಮಠಮನಿ ಹಂಚಿಕೆ ಆದ ಬಳಕ ಯಾವ ಪ್ರಕಾರ ಜ್ಯೋತಿ ಲಕ್ಕಪ್ಪ ಓಡಿಯಾಗ ಉಮ್ಮದಿ ಮಠಮನಿ ಬತ್ರಿ. ಉಮ್ಮದಿ ಮಠಮನಿ ಬಲ್ಲ ಎಲ್ಲರಿಗೆ ಮಠಮನಿ ಹಂಚಪಾಲಾಗ್ಯಾವ್ರಿ. ಇವು ಹೆಂಗಪ್ಪ ಅಂದ್ರೆ ಧರ್ಮದ ಕಟ್ಟಿ ಮೇಲೆ ಆ 4 ಮಂದಿ ಧರ್ಮರು ಹೇಳಿದ್ರು, ಒಬ್ಬೊಬ್ಬನಿಗೆ ಒಂದೊಂದು ಮಠಮನಿ ಇಲ್ಲಿದು. ಯಾಕಪ್ಪ ಅಂದ್ರೆ ಬೇವ್ರಿಗೆ ಧರ್ಮ ಬಿಟ್ಟು ನೀವು ಪವಾಡ ಮಾಡ್ಬೇಕಾಗ್ಯದ. ಇಲ್ಲೇ ಬೇವ್ರಿಗೆ ಉಳಿದ್ರೆ ನಿಮ್ಮ ಕೈಲಿ ಪವಾಡ ಆಗಲ್ಲ, ನಿಮ್ಗೆ ಒಂದೊಂದು ಮಠಮನಿಗೆ ಹಂಚಿ ಕೊಡ್ತೇವೆ, ಆ ಮಠಮನಿ ಒಳಗೆ ನೀವು ಹೋಗ್ರಿ ಅಂದಾಗ ಇವ್ರು ಏನ್ ಮಾಡಿದ್ರಿ, ಎಲ್ಲಾ ಮಠಮನಿಗೆ ಹೋದ್ರಿ. ಆ ಮಠಮನಿಗೆ ಹೋದಾಗ ಜ್ಯೋತ್ ಲಕ್ಕ ಪುಡಿಯಾಗ ಉಮ್ಮದಿ ಮಠಮನಿ ಬತ್ರಿ. ಅಂದ್ರೆ ಈ ಸಿದ್ದಟ್ಗಿದ್ರಿ. ಅಂದ್ರೆ ಜ್ಯೋತ್ ಲಕ್ಕ ಪುಡಿ ಅಂದ್ರೆ ಕಣ್ಣು ಮುತ್ತೇನ ಮಗ ರೀ, ಕಣ್ಣು ಮುತ್ತೇನ ಬಡ್ಡಿ ಅಂದ್ರೆ ಈ ಕಣ್ಣು ಮುತ್ತೇನ ಬಡ್ಡಿ ಉಮ್ಮದಿ ಒಳಗ್ರಿ. ಜ್ಯೋತ್ ಲಕ್ಕ ಪುಡಿಯ ಬಂದಾಗ ಆಳೆಗ ಯಾವ ಪ್ರಕಾರ ಎಲ್ಲಾ ಮಕ್ಕಳು 4 ಮಂದಿ ಧರ್ಮರ ಮಕ್ಕಳು ಎಲ್ಲಾ ದಿಶಾಕ್ ಹಚ್ಚುಗುಟ್ಟಿ ಅಮೋಘಸಿದ್ಧ ಧರ್ಮ ಕಾರ್ಯ ಮುತ್ತೇನ ಕೆಲಸ ನಾವು ಮಾಡ್ಬೇಕಾಗ್ಯದಪ್ಪ. ಮುತ್ಯ ಮುಮ್ಮೆಟ್ ಗುಡ್ಡದ ಮೇಲೆ ಅದಾನ, ಅವನ ಕೆಲಸ ನಾವು ಮಾಡ್ಬೇಕಾಗಿತ್ತೇಳಿ ಇವ್ 4 ಮಂದಿ ಧರ್ಮರು ವಿಚಾರ ಮಾಡಿ ವಿಚಾರ ಒಳಗ ಶ್ರೇಷ್ಠ ಸೋಮಣ್ಣ ಮುತ್ಯ ಏನ್ ಮಾಡದ, ಇವೆಲ್ಲರಿಗೆ ಒಂದೊಂದು ಮಠಮನಿ ಕೊಟ್ರು. ಹಂಚಿ ಕೊಟ್ಟಿದಾಗ ಯಾವ ಪ್ರಕಾರ ಎಲ್ಲಾ ಮಠಮನಿಗೆ ಹೋದ ನಂತರ ಇವ್ರು ಧರ್ಮ ಕಾರ್ಯ ಮಾಡಕತ್ತರಿ. ಜ್ಯೋತ್ ಲಕ್ಕ ಪುಡಿಯ ಉಮ್ಮದಿಗೆ ಬಂದ್ರಿ. ಉಮ್ಮದಿಗೆ ಬಂದ ಧರ್ಮ ಕಾರ್ಯ ಮಾಡ್ಲಕತ್ತ. ಅಂತ ಸಮಯದಲ್ಲಿ ನಮ್ಮ ವೀರ ಸೂರ ಪುಂಡ ವೀರ ಮಲ್ಕಾರಿಸಿದ್ದ ಜಂಕುನೂರ ಮಠಮನಿ ಒಳಗ ಅವ್ರು ಇದ್ರಿ. ಅಲ್ಲಿ ಇದ್ದಾಗ ಏನೈತ್ರಿ, ಮುಂದ ಜ್ಯೋತ್ ಲಕ್ಕ ಪುಡಿಯ ಗರೀಬ್ ಮನುಷ್ಯ ರೀ, ಸಾಮಾನ್ಯ ಮನುಷ್ಯ, ಎಲ್ಲಾರು ನನ್ನವರು, ಇಂಥ ಒಂದು ಬಾಲಿಶ್ ಮನುಷ್ಯ ರೀ ಅವ. ಅಂತ ಮನುಷ್ಯ ಗರೀಬ್ ಮನುಷ್ಯ, ಯಾರಿಗೆ ಏನಲ್ಲಾರ್ದವ. ರ್ಯಾವಳ ಸಿದ್ಧ ಅಂತೇಳಿ ಒಂದು ರ್ಯಾವಳ ರಾಯ ಅಂತೇಳಿ ಒಂದು ರಾಕ್ಷಿ ಇತ್ರಿ, ರ್ಯಾವಳ ರಾಯ ಅಂತೇಳಿ. ಆ ರಾಕ್ಷಿ ಏನ್ ಮಾಡಕತ್ತಿತ್ರಿ, ಜ್ಯೋತ್ ಲಕ್ಕ ಪುಡಿಯನ್ ಕಾಡಕತ್ತಿತ್ರಿ. ಆ ಕಾಡಕತ್ತುವತ್ನಾಗ ಅಂತ ಸಮಯದಲ್ಲಿ ಈ ನಮ್ಮ ಜ್ಯೋತ್ ಲಕ್ಕ ಪುಡಿಯ ಗರೀಬ್ ಮನುಷ್ಯ ವಿಚಾರ ಮಾಡ್ದ, ಇನ್ ಏನು ಮಾಡಬೇಕು, ಇಂಥದೊಂದು ನಮ್ಮ ಮಠಮನಿ ಮೇಲೆ ಸಂಕಟ ಬಂದದ. ಸಂಕಟ ಬಂದು ಕೇಳಿದಾಗ ಹಳ್ಯಾಗ ಏನ್ ಹೇಳ್ದ, ಇವ ಬೇವ್ರಿಗೆ ರಾಮಕ್ಕ ಹೋದ. ಯಾಕಂದ್ರೆ ನಮ್ಮ ಸಿದ್ದಟಿಗೆ ತಳ ಬೇವ್ರಿಗೆ ಹೋಗಿ ಧರ್ಮರಿಗೆ ಕೇಳ್ದು, ಹಿಂಗೇನಿಂಗ ನನಗೆ ಸಂಕಟ ಬಂದದ, ಇನ್ನು ಏನು ಮಾಡ್ಲಿ ಅಂತ ಕೇಳಿದಾಗ ಆಳ್ಯಾಗ ಒಂದು 4 ಮಂದಿ ಧರ್ಮರ ಆಚಾರ್ಯ ವಿಚಾರ ಒಳಗೆ ಶ್ರೇಷ್ಠ ಸುಮ್ಮನ್ ಮತ್ತೆ ಏನ್ ಹೇಳ್ದ, ನೀ ಇಲ್ಲಿ ಗುಡ್ಡಕ್ಕೆ ಹೋಗಪ್ಪ, ಯಾಕಂದ್ರ ರಿಮೋಟ್ ಕಂಟ್ರೋಲೇ ಅಮೋಘಸಿದ್ದ. ನೀ ಮುತ್ತೆ ಏನ್ ಹೇಳ್ತಾರ ಅವ್ರಿಗೆ ಕೇಳಿ ಹಂಗ ಮಾಡಂತ ಹೇಳಿದಾಗ ಅಂತ ಸಮಯದಲ್ಲಿ ಜ್ಯೋತ್ ಲಕ್ಕ ಪುಡಿಯ ಗುಡ್ಡಕ್ಕೆ ಹೋದ. ಗುಡ್ಡಕ್ಕೆ ಹೋಗಿ ಮುತ್ತೆ ಕೇಳಿದಾಗ ಏನ್ ಹೇಳ್ದ, ಹಿಂಗಿನಿಂಗ್ ಸಂಕಟ ಬಂದದ ಮುತ್ಯಾನ ಹೆಂಗ ಮಾಡ್ಲಿ ಅಲ್ಲಿ ಉಮ್ದ್ಯಾಗ ಅಂತ ಕೇಳಿದಾಗ, ಮಸ್ತ್ ಅವನ ಬಲಿ ತಾಕತ್ತಿತ್ತು, ಆದ್ರ ನಾ ಯಾರಿಗೆ ಏನ ಮಾಡಬಾರಂತ ಈ ಜ್ಯೋತ್ ಲಕ್ಕ ಪುಡಿನ ಒಂದು ಭಾವನಾ. ಮುತ್ತೆ ಹೇಳಂತ ಮುತ್ತೆ ಏನ್ ಹೇಳ್ದ, ಜಕನೂರ್ಕ್ ಹೋಗು, ಅಲ್ಲಿ ಮಲ್ಕಾರಿಸಿದ್ದದನ, ಆ ಮಲ್ಕಾರಿಸಿದ್ದಾಗ ಕರ್ಕೊಂಡು ನೀವು ಉಮ್ದಿಗೆ ಕರ್ಕೊಂಡು ಹೋಗಂತ ಹೇಳಿದ್ರಿ. ಆಯ್ದ ಜ್ಯೋತ್ ಲಕ್ಕ ಪುಡಿ ವಿಚಾರ ಮಾಡ್ದಿನ ತಮ್ಮನ ಕಡೆ ಹೋಗ್ಬೇಕಂತ ಅವ ಎಲ್ಲಿ ಹೋದ, ಇದಕ್ಕೆ ಹೋದ್ರಿ, ಜಕನೂರ್ಕ್ ಹೋದ್ರಿ. ಜಕನೂರ್ಕ್ ಹೋಗಿ ಮಲ್ಕಾರಿಸಿದ್ದ ಅಂದ್ರೆ ಉಗ್ರ ಒಳ್ಳವ, ಇಂಥ ಒಂದು ಬ್ರಹ್ಮಚಾರಿ ಮನುಷ್ಯ ಅವ. ಯಾವನು ಮಲ್ಕಾರಿಸಿದ್ರ ಮುಂದೆ ವೈಶಿಷ್ಟ್ಯ ಹಿಂಗದ್ರಿ ಸರ್, ತಪ್ಪು ಮಾಡಿದವ್ರಿಗೆ ಎಂದೋ ಬಿಟ್ಟಿಲ್ರಿ ಸರ್. ಇಂಥದೊಂದು ಉಗುರು ಉಳ್ಳವ, ಹರಿಯೋ ಹಾವಿನ ಗಂಡ, ಉರಿಯ ಕಿಚ್ಚಿನ ಗಂಡ, ಉರಿಮರಿ ದೇವ್ರು ಉಗ್ರಗಂಡ ದೇವ್ರ ಹತ್ತಾರೆ ಅವನಿಗೆ. ಅಂತ ಮಲ್ಕಾರಿಸಿದನ ಬಲ್ಲಿ ಹೋಗಿ ಜ್ಯೋತ್ ಲಕ್ಕಪ್ಪ ಹೇಳ್ದ, ಹಿಂಗಿನಿಂಗ ನೀವು ಬಾರಪ್ಪ, ನನಗೆ ದೊಡ್ಡದೊಂದು ಸಂಕಟ ಬಂದೈತಿ, ರ್ಯಾವಳ ರಾಯ ಅಂತ ಹೇಳಿ ಒಂದು ರಾಕ್ಷಿ ನನಗೆ ಕಾಡಕತ್ತೈತಿ ಹೇಳಿದಾಗ ಹಳೆಗೆ ಬಾಲ ಬ್ರಹ್ಮಚಾರಿ ಮಲ್ಕಾರಿಸಿದ್ದವನಿಗೆ ಹೇಳ್ತಾನ, ನಾ ಬರ್ತೀನಿ ಜ್ಯೋತ್ ಲಕ್ಕಪ್ಪ ಅಣ್ಣ, ನೀ ಇಲ್ಲಿ
ಅಲ್ಲಿಂದ ಬಂದಿದೆ ಅಂದ್ರೆ ನಾನು ನಿನಗೆ ಬರ್ತೀನೋ. ಆದ್ರೆ ನಿನ್ನ ಮಕ್ಕಳು ಜರ್ ಯಾರೇ ತಪ್ಪು ಮಾಡಿದ್ರು ಅಂದ್ರೆ ನಾ ಅವ್ರಿಗೆ ಕ್ಷಮೆ ಮಾಡಂಗಿಲ್ಲ. ಇಂಥದ್ದೊಂದು ಉಗ್ರ ರೂಪ ನನಗೆ ನೋಡ, ನಾ ಬಂದ್ರೆ ನಿನ್ನ ಮಕ್ಕಳ ಪರಿಸ್ಥಿತಿ ಹೆಂಗಾಗ್ತದ ಕೇಳ್ದ. ಆಳ್ಯಾಗವ ಏನು ಹೇಳ್ದ, ಇಲ್ಲಪ್ಪ ನನ್ನ ಮಕ್ಕಳು ತಿಳಿದು ತಪ್ಪು ಮಾಡಿದ್ರೆ ಬಿಡಿಬೇಡ, ತಿಳಿಲಾರೆ ತಪ್ಪು ಮಾಡಿದ್ರಂದ್ರೆ ಅವ್ರಿಗೆ ನೀ ಕ್ಷಮೆ ಮಾಡಬೇಕು. ಯಾಕಂದ್ರೆ ನನ್ನ ಮಕ್ಕಳು ಸ್ವಲ್ಪ ಬಹುಳ್ಯಾರದಾರ. ಇದೊಂದು ಶಬ್ದ ಇಟ್ಕೊಂಡು ಅವ್ರು ಏನು ಮಾಡಿದ್ರು, ಮಲ್ಕರ್ಸಿದಂದ ಇರ್ಲಿ ಅಂದ. ತಿಳಿದು ತಪ್ಪು ಮಾಡಿದ್ರು ಅಂದ್ರೆ ಅವ್ರಿಗೆ ನಾ ಬಿಡಂಗಿಲ್ಲ, ತಿಳಿಲಾರ್ದೆ ತಪ್ಪು ಮಾಡಿದ್ರಂದ್ರೆ ಕ್ಷಮೆ ಮಾಡ್ತೀನೋ ಅಂತೇಳಿ ಈ ಶಬ್ದ ಕೊಟ್ಟು ಬಂದ್ರಿ. ಬಂದಾಗ ಮಲ್ಕರ್ಸಿದ್ದ ಕೈಯಾಗ ತನ್ನ ಸುದರ್ಶನ ಚಕ್ರಿ, ಹೆಗಲಿಗೆ ಮೂರೇಳು ಮುತ್ತಿನ ಹೇಳಿ ಕಂಬಳಿ, ತಲೆ ಮೇಲೆ ಜಟ, ಬಾಲ ಬ್ರಹ್ಮಚಾರಿ, ಸೂರ್ಯಚಂದ್ರನಂಗೆ ಹೊಳಪ್ರಿ ಅಂಥದ್ದೊಂದು ಉಗ್ರ ರೂಪ ತಗೊಂಡು ಮುಂದೆ ಜೋತ್ ಲೆಕ್ಕ ಬಂದಿದ. ಹಿಂದೆ ಒಳೆ ಬರ್ತಿದೆ. ಯಾಕಂದ್ರೆ ಅವ್ನು ಎಷ್ಟು ಸಿಟ್ಟು ಬಂದಿತ್ರಿ ಅವನಿಗೆ, ನನ್ನ ವಂಶದಾಗ ನನ್ನ ಮೊಟ್ಟ ಮನೆ ಒಳಗೆ ನಮ್ಮ ಅಣ್ಣಗ ನಮ್ಮ ಸಿದ್ದಾಗ ಇಂಥದ್ದು ಕಾಡಂಟವ್ ಯಾವ ಅಂತೇಳಿ ಅದೇ ಒಂದು ತಲೆ ಒಳಗೆ ವ್ಯಾಪವನ್ನು ಮಾಡ್ಕೊಂಡು ಮಲ್ಕರ್ಸಿದ್ ಬಂದಿದ್ರಿ. ಬರುವಾಗ ಎಲ್ರಿ ಉಮದಿ ಮತ್ತು ಹಳ್ಳಿ ಸೀಮೆ ರೀ. ಉಮದಿ ಮತ್ತು ಹಳ್ಳಿ ಸೀಮೆಯಾಗ ಬಂದು ಏನು ಮಾಡಿದ್ರಿ, ಮಲ್ಕರ್ಸಿದ್ದ ಹಾರ್ಯಾಳ್ ಹೊಡೆದ್ರಿ. ಹಾರ್ಯಾಳ ಅಂದ್ರೆ ಕೂಗು ಹೊಡೆದ್ರಿ. ಕೂಗು ಹೊಡೆದ ಆ ಕೂಗುವನ್ನು ಕೇಳ್ರಿ, ರ್ಯಾವಳ ಅಂತೇಳಿ ರಾಕ್ಷರಿ ಅದು, ರ್ಯಾವಳ ರಾಯ ಅಂತೇಳಿ. ಈಗ ಮಲ್ಕರ್ಸಿನ ಗುಡಿ ಹತ್ತಿರ ಗುಡಿ ಅದ್ರಿ, ಅಮ್ಮ ಜ್ಯೋತ್ಲಪ್ಪನ ಗುಡಿ ಹತ್ತಿರ. ಆ ಗುಡಿ ಒಳಗೆ ಇರ್ತಿತ್ರಿ ಅದು. ಆ ಗುಡಿ ಒಳಗೆ ಇರೋಣ ರೀ, ಅದು ಏನು ಮಾಡಿದ್ರಿ ಅಲ್ಲಿ ಆ ಹಂಕಾರಿ ಹೊಡೆದು ಯಾನ ಅಂಜದ್ರಿ ಅಂತ ಹಂಕಾರಿಗೆ. ಯಾಕಂದ್ರೆ ಒಂದು ಹಂಕಾರ ಅಂತದಿತ್ರಿ, ಹಿಂಡ ಸಿದ್ರೊಳಗೆ ಪುಂಡ ಸಿದ್ರಿ, ಉರಿಗಣ್ಣ ದೇವ್ರು, ಉರಿಮಾರಿ ದೇವ್ರ ಇಂಥ ಒಂದು ಬಿರದ್ರಿ. ಅಂತ ಒಂದು ಜ್ವಲಂತ ಉದಾಹರಣೆ ಒಂದು. ಅವ ಕಣ್ಣು ತೆರೆದ್ರಿ ಯಾವ ಪ್ರಕಾರ ಜಮದಗ್ನಿ ಸಿಟ್ಟಿಗೆ ಬಂದಂಗ ಕಣ್ಣು ತೆರೆದ್ರೆ ಮುಂದೆ 12 ಹರಿದಾರಿ, ಹಿಂದೆ 12 ಹರಿದಾರಿ ಸುಡ್ತಿತ್ ನೋಡ್ರಿ. ಅದೇ ಒಂದು ಅವತಾರ ರೀ ಅವ್ನು. ಅಂಥದ್ದೊಂದು ಉಗ್ರ ರೂಪ್ರಿ. ಸಿಟ್ಟಿಗೆರಿ ಕಣ್ಣು ತೆರೆದಪ್ಪ ಅಂದ್ರೆ ಮುಂದೆ 12 ಹರಿದಾರಿ, ಹಿಂದೆ 12 ಹರಿದಾರಿ ಸುಡುವಂಥ ಶಕ್ತಿ ಮಲ್ಕರ್ಸಿದ ನೇತ್ರದೊಳಗೆ ಐತ್ರಿ ಸರ್. ಇನ್ನಾದ್ರೂ ಮಲ್ಕರ್ಸಿದ ಮೂರ್ತಿ ಮುಂದೆ ನಾವು ಯಾರು ಹೋಗಂಗಿಲ್ರಿ. ಅಂಥದ್ದೊಂದು ಉಗ್ರಗಣ್ಣ ರೂಪ್ರಿ. ಆಯ್ತು ಆ ಹಂಕಾರ ಏನು ಹೊಡೆದ್ರಿ ಸರ್, ಕಂಬಳಿ ಬೀಸಿ ಹಂಕಾರಿ ಹೊಡೆದ್ರಿ. ಇವ್ನಿಗೆ ಅರುವಂಟಾಗಿ ಇವ ಜಿಗದ್ ಹೋದ್ರಿ ಸರ್. ಜಿಗದ್ ಎಲ್ಲಿ ಹೋದ್ರಿ, ಶಿಖರ್ ಹೊಡೆದನ್ರಿ ಸರ್ ಮ್ಯಾಲ. ಏನಾದ್ರ ಶಿಖರ್ ಹೊಡೆದು ಶಿಖರ ಪಿಸಾಚಿ ರ್ಯಾವಲ್ರ ಏನು ಹೊಡೆದನ್ರಿ, ಅದು ನೋಡಕ್ ಸಿಗ್ತದ್ರಿ. ಆ ಶಿಖರ್ ಹೊಡೆದು ಹೋಗಿಬಿಟ್ಟನ್ರಿ ಸರ್. ಅಲ್ಲಿಂದ ಮಲ್ಕರ್ಸಿದ್ ಬಂದ್ರಿ. ಆಯ್ತು ಮುಂದೆ ಇಲ್ಲಿ ಒಂದು ಹಳ್ಳ ಬರ್ತದ್ರಿ ಸರ್. ಹಳ್ಳಿ ಮತ್ತು ಉಮ್ದಿ ನೋಡಿ, ಇಲ್ಲಿ ಉಮ್ದಿಗೆ ಹತ್ತಿ ಒಂದು ಗೌರಿ ಹಳ್ಳ ಅಂತ ಬರ್ತದ್ರಿ. ಆ ಹಳ್ಳದೊಳಗೆ ಏನಾಗಿತ್ರಿ, ಒಂದು 7 ಹೆಡಿ ನಾಗೇಶ್ ಇದ್ರಿ. 7 ಹೆಡಿ ನಾಗೇಶಿರ ನಾವು ಏನು ಮಾಡ್ತಿದ್ರಿ, ಇಲ್ಲಿ ಒಂದು ಸ್ವಲ್ಪ ತೊಂದರೆ ಮಾಡ್ತಿದ್ರಿ. ಅವ ತೊಂದರೆ ಮಾಡೋಣ ಮಲ್ಕರ್ಸಿದನ ಹಂಕಾರ ಕೇಳಿ ಅದು 7 ಹೆಡಿ ನಾಗೇಶ್ ಏನು ಮಾಡಿದ್ರಿ, ಎಂಥವ ಹಂಕಾರ ಇದ್ರೊಳಗೆ ಯಾವದನಂತೇಳಿ ಅವ ನೋಡ್ಲಕ್ಕೆ ಬಂದ್ರಿ. ನೋಡ್ಲಾಕ್ ಬರೋಣ ಮಲ್ಕರ್ಸಿದ ಬರ್ತಿದ್ರಿ. ಸೂರ್ಯಚಂದ್ರನಂಗ ಅಗದ್ಯ ಒಂದು ರೌದ್ರ ರೂಪ್ರಿ, ಕೈ ಒಳಗ ಬೆತ್ತರಿ, ಅಂದ್ರೆ ಸುದರ್ಶನ ಚಕ್ರ ಇಂಥ ರೂಪದೊಂದು ಬರೋಣ ರೀ. 7 ಅಡಿ ಸರಪ ಅವ್ನು ಎದುರು ಹೋಯ್ತ್ರಿ. ಎದುರು ಹೋಗೋಣ ಮ್ಯಾಲ ನೋಡಟ್ಟಿಗೆ ಮಲ್ಕರ್ಸಿದನ ರೂಪ ನೋಡಿ ಶರಣಾಂಗತಿ ಆಯ್ತ್ರಿ. ಆಳಾಗ ಮಲ್ಕರ್ಸಿದ್ದನಗ ಏನು ಮಾಡ್ದ, ಅವನು 7 ಹೆಡಿ ಮ್ಯಾಲ ಕುಂಡ್ರಿಸ್ಕೊಂಡು ಗುಡಿತನ, ಜ್ಯೋತಿಲ್ಲಕ್ಕಪ್ಪನ ಗುಡಿತನ ಆ ಶರಪ 7 ಅಡಿ ಶರಪ ಅವನಿಗೆ ಒಯ್ದದ್ರಿ. ಹೊತ್ತು ಥೇಳಿ ಹರಿಯೋ ಹಾವಿನ ಗಂಡ ಅಂತೇಳಿ ಅವನಿಗೆ ಬಿರುದು ಬತ್ರಿ ಸರ್. ಇಂಥದ್ದೊಂದು ಸಿದ್ಧಟಿ, ಇಂಥದ್ದೊಂದು ದೊಡ್ಡ ಮಟ್ಟಮನ್ರಿ ಇದು. ಮಲ್ಕರ್ಸಿದ್ದ ಉಮದಿಗೆ ಬಂದ್ರಿ. ಆ ಊರು ಆ ಟೈಮ್ದಾಗ ನಾರಾಯಣಪುರ ಅಂತ ಈ ಊರಿನ ಹೆಸರು ರೀ. ಈಗಾಗಲೇ ಮುಂದೆ ಉಮದಿ ತಿಳೋದು ಹೆಸರು ಐತ್ರಿ. ಹೆಸರು ಆಗನ ಜೋತ್ ಲಕ್ಕಪುಡಿಯ ಏನು ಹೇಳಿದ್ರಿ ತಮ್ಮಗ, ನೀ ಬಂದಿದ್ಯಪ್ಪ, ಬಂದಿದಂದ್ರೆ ಬಳಕ ನಿನಗೆ ಬಲಕ್ ಜಾ ಕೊಡ್ತ ಇಲ್ಲಿ ಉಮ್ದ್ಯಾಗ. ಕೂತ್ ಗೌಡಿಕೆ ನಾ ಮಾಡ್ತ ಉಮ್ದಿದು, ನಿತ್ ಗೌಡಿಕೆ ನೀ ಮಾಡತ್ ಹೇಳಿ ಜೋತ್ ಲಕ್ಕಪುಡಿ ಆ ತಮ್ಮಗ ಮಲ್ಕರ್ಸಿದ್ದಾಗ ಹೇಳಿಬಿಟ್ರಿ. ಆ ಪ್ರಕಾರವಾಗಿ ಕೂತ್ ಗೌಡಿಕೆ ಜೋತ್ ಲಕ್ಕಪ್ಪಗದ್ರಿ ಇಲ್ರಿ. 2 ಗೌಡಿಕೆ ಅದಾವ್ರಿ, ನಿತ್ ಗೌಡಿಕೆ ಅನ್ನಲ್ಲ ಮಲ್ಕರ್ಸಿದಾಗ ಅದ್ರಿ. ಅಂತ ಒಂದು ಮಲ್ಕರ್ಸಿದಿಗೆ ಗದ್ಗಿ ಮೇಲೆ ಇರ್ತಾನ್ರಿ. ಅಂದ್ರೆ ಉಮ್ದಿ ಒಳಗೆ ಅನ್ಬೇಕಾದ್ರೆ ಒಟ್ಟಾರೆ 4 ಬಡ್ಡಿ ಅದಾವ್ರಿ ಇಲ್ಲಿ. ಅದು 4 ಬಡ್ಡಿಗೆಪ್ಪ ಅಂದ್ರೆ ಪ್ರತಿನುಸಾರ ಅವ್ರವ್ರ ಪೂಜೆಗೆ ಬರ್ತಾರೆ. ಆದ್ರೆ ಮಲ್ಕರ್ಸಿದ್ದನ ಪೂಜೆ ಗದ್ಗೆ ಯಾರು ಏರಿರ್ತಾರೆ ಅವ್ರಿಗೆ ಅನ್ಯನ್ಯ ಸಾಧಾರಣ ಮಹತ್ವದ್ರಿ ಇಲ್ಲಿ. ಯಾಕಪ್ಪ ಅಂದ್ರೆ ಎಷ್ಟು ಇಲ್ಲಿ ಅಂದ್ರೆ ಒಂದು 360 380 ನಮ್ಮ ಒಡೆಯರ್ ಮನಿತನ ಅದ್ರಿ. ಆದ್ರೂ ಕೂಡ ಆ ಗದ್ಗಿ ಮಾರಾಯಣ ಒಡೆಯರ್ ಯಾರು ಇರ್ತಾನೆ ನೋಡ್ರಿ, ಮಲ್ಕರ್ಸಿದ್ದನ ಗದ್ಗೆ ಒಡೆಯ 1 ವರ್ಷದ ತನಕ ಗದ್ಗೆ ಒಡೆಯ ಇರ್ತಾನ್ರಿ. ಅವನಿಗೆ ಅತ್ಯಂತ ಮಹತ್ವದ್ರಿ. ಯಾಕಂದ್ರೆ ಅವನಿಗೆ ಸಾಕ್ಷಾತ್ ಮಲ್ಕರ್ಸಿದ್ದ ಅಂತೇಳಿ ಈ ನಮ್ಮ 18 ಕುಲ ಜಾತಿ ಈ ಪ್ರದೇಶದ ಈ
ಭಾಗದ ಜನರು ತಿಳ್ಕೊತಾರೆ. ಯಾಕಂದ್ರೆ ಅಷ್ಟು ಪವಿತ್ರಮ ಇರ್ತಾನೆ. ಹೆಂಗಪ್ಪ ಅಂದ್ರೆ ಕಸಿ ಅಂಗಿ ಹಾಕೋಬೇಕ್ರಿ, ಕಸಿ ಅಂಗಿ ತಲೆ ಮೇಲೆ ಮುಂಡಾಸ, ಹೆಗಲಿಗೆ ಕಂಬಳಿ ಇರಬೇಕ್ರಿ, 5 ಹೊತ್ತು ಪೂಜೆ ಹಾಕದ್ರಿ. 5 ಹೊತ್ತು ಪೂಜೆ ಟೈಮ್ ತಪ್ಪಿಸ್ಬಾರ್ದು, ಆ ಟೈಮ್ನುಸಾರ ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅವ ಯಾಕಪ್ಪ ಅಂದ್ರೆ ಅವನ ದೃಷ್ಟಿ ಇನ್ನೊಬ್ಬರ ಮೇಲೆ ಯಾರ ಮೇಲೆ ದೃಷ್ಟಿ ಬೀಳದ್ರೆ ಒಮ್ಮೆ ಹೋದಪ್ಪ ಅಂದ್ರೆ ಗುಡಿಗೆ ಹೊಳ್ಳಿ ಮನೆಗೆ ಬರೋದಿಲ್ರಿ ಅವ. ಯಾಕಪ್ಪ ಅಂದ್ರೆ ಒಂದು ವರ್ಷತನ ಮನ್ಯಾಗ ಏನು ಕಾಡಾಟ ಆದ್ರೆ ನೋಡೋದಿಲ್ರಿ, ಮನ್ಯಾಗ ಏನಾದರೂ ನೋಡಂಗಿಲ್ರಿ. ಅವ ಓನ್ಲಿ ಒಂದು ಲಕ್ಷ್ಯ ಕೇಂದ್ರ ಬಿಂದು ಅಂದ್ರೆ ಮಲ್ಕಾರ್ಸಿದ್ರಿ. ಮಲ್ಕಾರ್ಸಿದ್ದ ಅಂದ್ರೆ ಅವನೇ ಅಂದ್ರೆ ಮಲ್ಕಾರ್ಸಿದ್ದ. ಇಂಥ ಒಂದು ಪವಿತ್ರ ಜಾಗ ರೀ. ಆ 1 ವರ್ಷದ ಏನು ಗದಿಗೆ ಒಡೆ ಇರ್ತಾನೆ ನೋಡ್ರಿ, ಅವ ಬಾಯಿಲೆ ಏನು ನುಡಿತಾನೆ ನೋಡ್ರಿ ಸರ್, ಅದು 100% ಆಗ್ಲಕ್ಕೆ ಬೇಕ್ರಿ. ಅಂಥ ಒಂದು ಪವಿತ್ರ ಸ್ಥಾನ ಅದ ರೀ. ಈಗಾಗಲೇ ನೋಡ್ರಿ ನಮ್ಮ ಇಲ್ಲಿ ಮಲ್ಕಾರ್ಸಿದ್ದಪ್ಪ ಅಂದ್ರೆ 18 ಕುಲ ಜಾತ್ರಿ ಎಲ್ಲ ಇದರೊಳಗೆ ಹಿಂದೂಗಳು ಅದಾರ್ರಿ, ಮುಸಲ್ಮಾನ್ ಅದಾರ್ರಿ. ಮುಸಲ್ಮಾನ ಸಮಾಜ ಏನ್ರಿ, ಇನ್ನೂಳ ಸಮಾಜ, ಎಲ್ಲ ಸಮಾಜದವ್ರಿ ಈ ನಮ್ಮ ಗುಡಿ ಒಳಗೆ ಬರ್ತಾರೆ. ಎಲ್ಲ ಸಮಾಜದವ್ರಿಗೆ ಮಲ್ಕಾರ್ಸಿದ್ದನ ಸದ್ಭಕ್ತ ಅದಾರ. ಈಗ ಎಲ್ಲ ದೇಶನೊಳಗೆ ನೋಡಿದ್ರೆ ಮುಸಲ್ಮಾನ ಸಮಾಜ ಹಿಂದೂ ಗುಡಿಗಳಿಗೆ ನಾವು ಹೋಗಂಗಿಲ್ಲತ್ತಾರೆ. ಆದ್ರೆ ನಮ್ಮ ಉಮದಿ ಒಳಗೆ ಹಂಗಿಲ್ರಿ ಸರ್. ಉಮದಿ ಒಳಗೆ 18 ಕುಲ ಜಾತಿ, ಲಿಂಗಾಯತರ ಅದಾರ್ರಿ, ಇನ್ನುಳಿದವ್ರು ಅದಾರ್ರಿ, ಮುಸಲ್ಮಾನ ಸಮಾಜದವ್ರು ಅದಾರೆ. ಆ ಮುಸಲ್ಮಾನ ಸಮಾಜದವ್ರು ಕೂಡ ಸುಧಾ ಇಲ್ಲಿ ಬಂದು ಏನು ಮಾಡ್ತಾರೆ, ಈಗ ಮಲ್ಕಾರ್ಸಿದ್ದನ ಸದ್ಭಕ್ತರ ಅದಾರ್ರಿ. ಅಂದ್ರೆ ಮಲ್ಕಾರ್ಸಿದ್ದಾಗ ಅವರು ಒಂದೇ ಮಗ ಏನು ಇರ್ತಾನೆ ನೋಡ್ರಿ, ಫಸ್ಟಿನ ಮಗ ಹಿರಿ ಮಗ, ಅವನ ಮಗನ ಮದುವೆ ಒಳಗಕ್ಕಿಂತ ಮೊದಲಿನ ದಿವಸ ಆ ದೇವರಿಗೆ ಆಡಿಸ್ತಾರೆ. ಇದು ಅವ್ರ ಮನೆಯಾಗ ಬರಮಾಡಿಕೊಂಡು ಯಾವ ಜನರು ಅವ್ರ ಮನೆ ಒಳಗೆ ಅಂಜಿ ಅವ್ರು ಒಯ್ಯಂಗಿಲ್ರಿ, ಇಲ್ಲೇ ಗುಡಿ ಒಳಗೆ ಕಾರ್ಯಕ್ರಮ ಮಾಡಿ ಮಾರಾಯಿಗಳು ಊಟ ಮಾಡಿ ಮಾಡಿಸ್ತಾರೆ. ಹಾಂ ಸರ್, ಕಸಿ ಅಂಗಿ ಹಾಕಬೇಕ್ರಿ. ವಯಸ್ಸನ್ನಿರಲಿ ದೊಡ್ಡದಿಲ್ರಿ, ಆ ಕಸಿ ಅಂಗಿ ಹಾಕದ ನಂತರ ಪಾತ್ರೆ. ಯಾಕಪ್ಪ ಅಂದ್ರೆ ಮಲ್ಕಾರ್ಸಿದ್ದ ಆಡೋ ಹೊತ್ನಾಗ ಕಸಿ ಅಂಗಿ ಕಟ್ಕೊಂಡೇ ಆಡ್ತಾನೆ ರೀ ಸರ್, ಹೌದಿಲ್ರಿ. ಈ ಕೆಲವು ಮಂದಿ ಆ ಕಸಿ ಅಂಗಿ ಬದಲು ಬೇರೆ ಬೇರೆ ಮಾತಾಡ್ತಾರೆ, ಅದು ಸ್ಟೇಜ್ ಮೇಲೆ ಭಾಷೆ ಅದ ರೀ. ಆದ್ರೆ ಮಲ್ಕಾರ್ಸಿದ್ದ ಏನು ಕಸಿ ಅಂಗಿ ಕಟ್ಕೊಂಡು ಆಡ್ತಾನೆ ನೋಡ್ರಿ, ಅದೇ ಕಸಿ ಅಂಗಿನೇ ನಮ್ಮ ಗದಿಗೆ ಒಡೆಯಾಗಿರ್ತದೆ ರೀ. ಅಂದ್ರೆ 1 ವರ್ಷ ತನಕ ಮಲ್ಕಾರ್ಸಿದ್ದ ಇದ್ದಂಗೆ ರೀ ಸರ್. ಆ ಮಲ್ಕಾರ್ಸಿದ್ದ ಎಲ್ಲಿ ಇರ್ತಾನೆ ಅಲ್ಲೇ ಮುಕ್ಕೊಳ್ದ್ರಿ, ಅಲ್ಲೇ ಊಟ ಮಾಡೋದು ಎಲ್ಲ ಅಲ್ಲೇ ರೀ. ಎಲ್ಲ ಇದು ಅವಂದು ಇದನ್ನೇ ಎಲ್ಲ ವರ್ಜಿರಿ 1 ವರ್ಷ ರೀ. ಆ 1 ವರ್ಷ ಆದ ನಂತರ ರೀ ಸರ್, ಅವನಿಗೆ 8 ಮನ ಎಣ್ಣೆ ರೀ, 9 ಎಣ್ಣೆ ದೀಪಿನ ಎಣ್ಣೆ 8 ಮನ ಭಂಡಾರ ಕೊಟ್ಟು ತಪ್ಪ ದಂಡಾಗಿ ಮಲ್ಕಾರ್ಸಿದ ಕಾಲು ಬಿದ್ದು ಒಳ ತನ್ಸ್ಕೊಂಡು ಬರ್ಬೇಕ್ರಿ ಸರ್. ಹಂಗೆ ಬರುದಿಲ್ರಿ ಸರ್. ಅವ ಏನೋ ಅವ್ನ ಮೈಗೆ ಭಂಡಾರ ಹತ್ತಿರ್ತದ ನೋಡ್ರಿ, ಆದ್ರೆ ತಪ್ಪು ದಂಡ ಅಂತೇಳಿ 8 ಮನ ಅರಿಶಿನ ರೀ, 8 ಮನ ಎಣ್ಣೆ ಕುಡಿದ್ರಿ. ಎಣ್ಣೆ ಕೊಟ್ಟು ಮಲ್ಕಾರ್ಸಿದ ಅಂದ ಮನೆಗೆ ಬಂದ್ಬಿಡ್ತಾನೆ ಸರ್. ಉಮದಿ ಮಟ್ಟ ಮನೆ ಒಳಗೆ ಬೇಕಾದ್ರೆ ಮಲ್ಕಾರ್ಸಿದನ ಗುಡಿಯಾಗಿ ಎಣ್ಣೆ ಬರ್ತದೆ ನೋಡ್ರಿ, ಆ ಎಣ್ಣೆ ತಿನ್ನಂಗಿಲ್ರಿ ಸರ್. ಎಣ್ಣೆ ರೀ, ತುಪ್ಪ ರೀ, ಇದು ಏನೂ ತಿನ್ನಂಗಿಲ್ರಿ. ಅಂಥದ್ದೊಂದು ಇದು ಸರ್. ಸಪೋಸ್ ನಾವು ಎಲ್ಲರ ಕೈ ಹತ್ತು ಶರೀರ ಒಳಗೆ ಹೋಯ್ತು, ಅದು ಹೊತ್ತು ಮುನ್ಗಿ ಒಳಗೆ ಪಶ್ಚಾತ್ತಾಪ ಹಾಕದ್ರಿ ಸರ್. ಅಂಜಿ ಯಾರು ಆ ತುಪ್ಪ ಮತ್ತು ಎಣ್ಣೆ ತಿನ್ನು ಭಾನಗಡಿಗೆ ಬೀಳಂಗಿಲ್ರಿ ಸರ್. ಉಮದಿ ಮಟ್ಟ ಮನೆ ಒಳಗೆ ಒಂದು ವೈಶಿಷ್ಟ್ಯ ಹೇಳ್ಬೇಕಂದ್ರೆ 60 ವರ್ಷಗೊಮ್ಮೆ ಮಹಾ ದೊಡ್ಡ ಬಾಕ್ತದ್ರಿ. ಉಮದಿವರೆಗೆ ಮಲ್ಕಾರ್ಸಿದ್ದನ ಮಹಾ ದೊಡ್ಡ ಬಾಗ್ತದ್ರಿ. ಸುವರ್ಣ ಲೇಪ ಕಾರ್ಯಕ್ರಮ ಹಬ್ಬ ಅಂತ ಅದಕ್ಕೆ ಹತ್ತಾರೆ, ಸುವರ್ಣ ಲೇಪ ಹಬ್ಬ ಅಂತ ಹತ್ತಾರೆ ಅದಕ್ಕೆ. ಅದು 60 ವರ್ಷಗೊಮ್ಮೆ ಹಾಕದ್ರಿ. ಆ ಹಬ್ಬ ಆಗ್ಬೇಕಾದ್ರೆ ಸರ್, ಇಲ್ಲಾಂದ್ರೆ 3 ತಿಂಗಳ ಹಬ್ಬ ಇರ್ತದ್ರಿ ಇವು ನಮ್ಮ ಊರಾಗ್ರಿ. ಆ 3 ತಿಂಗಳ ಹಬ್ಬ ಇರ್ಬೇಕಾದ್ರೆ ಈ ನಾವು ಒಡೆಯರಷ್ಟೇ ಮಾಡಂಗಿಲ್ರಿ. 18 ಕುಲ ಜಾತಿ ಎಷ್ಟು ಸುತ್ತ ಹಳ್ಳ್ಯಾವ ನೋಡ್ರಿ, ಎಲ್ಲರೂ ಕೂಡ್ರಿ ಆ ದಿವಸ 3 ತಿಂಗಳ ಹಬ್ಬ ಮಾಡ್ತಾರೆ. ಎಷ್ಟು ಹಿರಿಯರು, ಎಷ್ಟು ಜನರು, ಹೆಣ್ಮಕ್ಳು ಎಲ್ಲರೂ ಅದಾರ ನೋಡ್ರಿ. ಆ 3 ತಿಂಗಳ ಕಾರ್ಯಕ್ರಮ ಇರ್ತಾವ್ರಿ. ಹಿಂದಕ್ಕೆ ಒಂದು ಕಾರ್ಯಕ್ರಮ ಐತ್ರಿ, ಅದು ನಾವು ಸಣ್ಣವ್ರಿದ್ದಾಗ ನೋಡಿದೇವ್ರಿ. ಆ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಕಲಾವಿದರು ಬಂದು ಹಾಡಿಕೆ ಮಾಡ್ತಾರ್ರಿ. ಎಷ್ಟು ಮ್ಯಾಳ್ಗಳು ಅವೆಲ್ಲ ಬಂದು ಹಾಡಿಕೆ ಮಾಡ್ತಾರೆ. ಈಗ ಆಗಿರಿ ಸರ್, ಇಲ್ಲಂದ್ರೆ ಒಂದು 10-15 ವರ್ಷ ಆಗಿದ್ರಿ. ಈಗ ಒಟ್ಟು ಪೂರಿ ಹಿಡಿದು ನಡ್ಕೋತ ಬಂದದ್ರಿ ಸರ್. ಸುವರ್ಣ ಲೇಪ ಮಹಾ ದೊಡ್ಡ ಹಬ್ಬ ಅಂತ ಹೇಳಕತ್ತಾರ್ರಿ. ಆಯ್ತು ಆ ಹಿಂದಿಗೆ ಏನು ಮಾಡಿರಿ ನೋಡ್ರಿ, ಆಳ್ಯಾಗ ಢೊಳಿನ ಹಾಡಿಗೆ ನಮ್ಮ ಮದಗೊಂಡೇಶ್ವರ ಮಹಾರಾಜರು ಬಂದಿರಿ. ಸ್ಟಾರ್ಟಿಂಗ್ ಅವ್ರದಿಂದ ಐತ್ರಿ. ಅವ್ರು ಬಂದು ಮಲ್ಕಾರ್ಸಿದನ ಹಾಡಿ ಜಾತ್ರೆಗೆ ಶುರುವಾತ್ ಮಾಡಿದ್ರಿ ಸರ್. ಆದರೂ ಕೂಡ ರೀ ಸರ್, ನಿಮ್ಗೆ ಹೇಳಬೇಕಾದ್ರೆ ಇಲ್ಲಂದ್ರೆ ಒಂದು 1000 ಚೀಲ ಧಾನ್ಯ ಕೊಡ್ತದ್ರಿ ಅವಾಗ್ರಿ. ಯಾರು ನಾವು ಬೇಡಂಗಿಲ್ರಿ, ಏನಿಲ್ರಿ. ಊರ ಜನನೇ ಬಂದ್ರಿ ಇದು ಧಾನ್ಯಗೆ ಇದು ಮಾಡ್ತದ್ರಿ. ಅವರೇ ಮಾಡಿ ಮಹಾಪ್ರಸಾದ ದಿನಾಲು ಮಹಾಪ್ರಸಾದ ಇರ್ತದ್ರಿ. ಆ ಪ್ರಸಾದವನ್ನು ಪಡೆದು ಮಲ್ಕಾರ್ಸಿದ್ದನ ಹಬ್ಬದೊಳಗೆ ಇದು ಮಾಡ್ತಾರೆ. ತುಪ್ಪ ಅಂದ್ರೆ ಸರ್, ಈ ನೀರಿನ ಕೂಡ ಹರಿದು ಹೋಗ್ತದೆ ನೋಡ್ರಿ ಸರ್. ಆಳಾಗ ತುಪ್ಪ ರೀ, ಕರಿಗಡಬ ರೀ ಸರ್, ಸಜ್ಜಗದ ಹೋಳಿಗೆ, ಕಡಬ, ಇಂಥದ್ದು ಪ್ರತಿಯೊಂದು ದಿವಸ ಮಹಾ ಟೈಮ್ಗಳು ಅವಾಗಿರ್ತಾವ್ರಿ ಸರ್. ಎಲ್ಲರೂ ಬಂದು ಅದರೊಳಗೆ ಸಹಭಾಗಿಯಾಗಿ ಅದರ ಆನಂದವನ್ನು ತಗೋತಾರೆ ಸರ್. ಅದಿನ್ನೊಂದ್ರಿ ಸರ್, ಈಗ ಅಂದ್ರೆ ನಮ್ಮ ಉಮ್ದಿ ಮಲ್ಕಾರ್ಸಿದ 2ನೇ
ವೈಶಿಷ್ಟ್ಯ ಏನಂದ್ರೆ ಎಷ್ಟೋ ಪಾಲಿಗಳು ಈಗ ಮತ್ತೊಂದು ಊರಿಗೆ ಹೋಗೋದಾದ್ರೆ ಟೆಂಪು ಅನ್ರಿ ಟ್ರಕ್ ಇದ್ರಾಗ ಹೋಗ್ತಾರ. ಆದ್ರೆ ಮಲ್ಕಾರ್ಸಿದ್ದು ಎಷ್ಟೇ ದೂರ ಹೋಗಲಿ 300 ಕಿಲೋಮೀಟ್ರ್ ಹೋಗಲಿ 400 ಹೋಗ್ಲಿ 1000 ಕಿಲೋಮೀಟ್ರ್ ಹೋಗಲಿ ಆದ್ರೆ ಇವ್ನಿಗೆ ಹೊತ್ಕೊಂಡು ಹೋಗ್ತಾರೆ. ಅಂದ್ ಹೊತ್ಕೊಂಡು ಹೋಗೋದಾಗ ಸುದ್ದ ರೀ ನಡ್ಕೋತ ಹೋಗ್ತಾರಿ ಸರ್. ನಡ್ಕೋತ ಹೋಗಿ ಮಾದನಾದ್ರೂ ಹಂಗೆ ಅದನ್ರಿ ಸರ್. ಮಾದನಾದ್ರೂ ಅವನಾದ್ರೂ ಪಲ್ಲಕ್ಕಿ ತನ್ನ ಮಾದನ ಮಲ್ಕರ್ಸಿದ ನಡ್ಕೋತ ಹೋಗಿ ತಮ್ಮ ಸಂಚಾರ ಮಾಡ್ತಾರೆ. ಈ ಕಲಿಯುಗದಾಗ ಅನ್ಬೇಕಾದ್ರೆ ಎಲ್ಲ ಸಿದ್ಧರ ಒಳಗೆ ಹೆಚ್ಚಿನ ಭೇಟಿಯಪ್ಪ ಅಂದ್ರೆ ಮಾದನ ಮಲ್ಕರ್ಸಿದ್ದ ಭೇಟಿ ಸರ್ವರಲ್ಲಿ ಸರ್ವಶ್ರೇಷ್ಠ ಭೇಟ್ರಿ ಸರ್. ಈ ಕಲಿಯುಗದಾಗ ಪವಾಡಗಳನ್ನು ಏನಂದ್ರಿ ಸರ, ಈಗ ನಮ್ಮಲ್ಲಿ ಉಮದಿ ಒಳಗೆ ಶ್ರವಣ ತಿಂಗಳದಾಗ ಒಂದು ಜಾತ್ರೆ ಆಗ್ತದ್ರಿ. ನಾವೇನ ಹಾಡ್ಕೋತ ಬರ್ತೇವೆ ನೋಡ್ರಿ. ಹಾಡ್ಕೋತ ಬಂದಾಗ ಮಲ್ಕಾರ್ಸಿದ ಕತಿ ಒಳಗೆ ಹುಡ್ತಾನ್ರಿ. ಕತಿ ಒಳಗೆ ಹುಟ್ಟ ನಂತರ ಪೈಲಾ ದಿವ್ಸ ರೀ 2ನೇ ದಿವಸ ಏನದಾರ ನೋಡ್ರಿ ಸರ್, 2ನೇ ದಿವಸ ಮಲ್ಕಾರ್ಸಿದ ತೊಟ್ಲ ಹಾಕ್ತೇವ್ರಿ. ಆ ತೊಟ್ಲಾಗ ಹಾಕೋ ದಿವಸ ಏನಾಕದ್ರಿ, ಈ ಭಾಗದೊಳಗೆ ಇರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಹೆಣ್ಮಕ್ಳ್ರಿ ಸರ್, ಎಲ್ಲಾ ಹೆಣ್ಮಕ್ಳು ಬಂದಿರ್ತಾರೆ. ಎಲ್ಲಾ ಹೆಣ್ಮಕ್ಳು ಬಂದಿರ್ತಾರಪ್ಪ ಅಂದ್ರ ಮಲ್ಕಾರ್ಸಿದ್ದ ಒಂದು ಅಮಸ್ಯದನ ಅವತಾರ, ಉರಿಗಣ್ಣ ಕಿರಿಜೇಡಿ ಹೊಳೆಯೋದ ಬಂಗಾರ, ಕಲಿಯುಗದಾಗ ಒಂದು ಕೃಷ್ಣನ ಅವತಾರ, ಅಮೋಘಸಿದನ ಅವತಾರ, ಪ್ರತಿ ಅವತಾರ ಅಂದ್ರೆ ಮಲ್ಕಾರ್ಸಿದ್ದ. ಇಂಥ ಮಲ್ಕಾರ್ಸಿದ್ದ ಅಂದು ತೋಟ್ಲಾಗ ಹಾಕೋ ಕಾರ್ಯಕ್ರಮಕ್ಕೆ ಎಲ್ಲಾ ಜನರು ಬರ್ತಾರೆ ಸರ್. ಒಂದು 10-15 ಸಾವಿರ ಮೇಲ್ಪಟ್ಟ ಹೆಣ್ಮಕ್ಳು ಗಂಡಸರು ಜನರು ಇರ್ತಾರೆ. ಯಾರಿಗೆ ಮಕ್ಕಳು ಇರಂಗಿಲ್ಲ, ಯಾರಿಗೆ ಮಕ್ಕಳು ಇರಲ್ರಿ. ಆ ದಿವಸ ಆ ಮಲ್ಕಾರ್ಸಿದ್ಗೆ ತೊಟ್ಲಾಗ ಯಾರು ಹಾಕ್ತಾರ, ಹಾಕುವಾಗ ಮಲ್ಕಾರ್ಸಿದ್ದನ ಗದಗಿ ಒಡೆಯರ ಆಶೀರ್ವಾದ ಇದು ಮಾಡಿ ನಿಂಬೆ ಹಣ್ಣ ಮತ್ತು ಖಾರಕ್ಕೆ ಭಂಡಾರ ಕೊಡ್ತಾರೆ ಸರ್. ಕೊಟ್ಟ ಬಳಕೆ ಎಷ್ಟೋ ಜನರಿಗೆ ಸರ್, ಯಾಕಂದ್ರೆ ಅಮೌಷನ ಪ್ರತಿ ಅವತಾರ ಅಂದ್ರೆ ಮಲ್ಕಾರ್ಸಿದ್ದ. ಆ ಎಷ್ಟೋ ಜನರಿಗೆ ಮಕ್ಕಳಾಗ್ಯಾವ್ರಿ ಸರ್. ಯಾರಿಗೆ ಬಂಜಿತಾನ ಐತ್ರಿ, ಬಂಜಿತಾನ ಹಿಂಗ್ಸದ್ರಿ. ಹಿಂಗಾಗ್ರಿ ಪ್ರತಿ ಶ್ರಾವಣ ತಿಂಗಳ ಒಳಗೆ ಮಲ್ಕಾರ್ಸಿದ್ದನ ತೊಟ್ಲಾಗ ಹಾಕೋ ಕಾರ್ಯಕ್ರಮ ಅತಿ ವೈಭವ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೇವ್ರಿ. ಅಂತದೊಂದು ದೊಡ್ಡ ಜನಸಾಗರ ಅಂದೇನು ಹರ್ಕತಿಲ್ರಿ ಸರ್. ಜನಸಾಗರ ನಮ್ಮ ಯೂಟ್ಯೂಬ್ದಾಗ ಆ ದಿವಸಿನ ಹಾಡಿಕೆ ವಗೇರೆ ಅದಾವ್ರಿ ಸರ್. ಆದ್ರೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವ್ರಿ. ಈ ಭಾಗದನ್ನು ಎಲ್ಲಾ ಹೆಣ್ಮಕ್ಳು ಬಂದು ಆ ಖಾರಿಕ ಭಂಡಾರವನ್ನು ತಗೊಂಡು ಸಂತತಿ ಪ್ರಾಪ್ತ ಆಗ್ಯಾರಿ ಸರ್. ಇದನ್ನು ಉದಾಹರಣವಾಗಿ ಹೇಳ್ಬೇಕಂದ್ರೆ ಸರ್, ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ದ MB ಪಾಟೀಲ್ ನೀರಾವರಿ ಮಾಜಿ ನೀರಾವರಿ ಸಚಿವ್ರಿ, ಅವ್ರಿಗೆ ಮಕ್ಕಳು ಇದಿತ್ತಿಲ್ರಿ ಸರ್. ಅವ್ರಿಗೆ ಯಾರು ಹೇಳೋರು ಉಮದಿ ಒಳಗ ಶ್ರವಣ ತಿಂಗಳದೊಳಗೆ ಮಲ್ಕಾರ್ಸಿದನ ತೊಟ್ಟೆಲ್ಲ ಕಾರ್ಯಕ್ರಮ ಹಾಕದ. ಆ ಹೇಳಿದ್ರು ಕೇಳಿ ಸರ್, ಅವ್ರು ಬಂದಿದ್ರಿ ಅವ್ರ ಮನೆಯವ್ರಿ. ಬಂದವ್ರು ಏನಂದ್ರು, ನಮಗೂ ಮಕ್ಕಳಿಲ್ಲ ಬಂದಿದ್ದೀವಿ ಅಂತ ಹೇಳಿದಾಗ ಈ ಜಾತ್ರೆಯನ್ನು ನೋಡಿ ಅವರು ಹುಚ್ಚಾದ್ರಿ ಸರ್. ಇಂಥ ಒಂದು ಭಯಂಕರ ಸರ್, ಕುಂಡ್ರಾಗ ಜಾಗ ಸಿಗಂಗಿಲ್ರಿ. ಅಲ್ಲಿ ಮಲ್ಕಾರ್ಸಿದನ ದರ್ಶನ ಮಾಡಿದ್ರಿ, ಆ ತೊಟ್ಟೆಲ್ಲ ದರ್ಶನ ಮಾಡಿದ್ರು, ಖಾರಿಕ್ ಭಂಡಾರ ತಗೊಂಡು ಹೋದ್ರಿ ಸರ್. ಮಕ್ಕಳು ಇದಿತ್ತಿಲ್ರಿ ಸರ್, ಮಕ್ಕಳು ಇದಿಲ್ಲ. ಅಂತ ಸಮಯದಾಗ ಇಲ್ಲಿ ಭಂಡಾರ ಖಾರಿಕ್ ಭಂಡಾರ ಹೋದ್ರೆ ಮುಂದಿನ ಜಾತ್ರೆಗೆ ಬರಾಟಿಗೇನಿರಿ ಸರ್, ಮಕ್ಕಳ ಒಂದು ಗಂಡು ಮಗ ಹುಟ್ಟುತ್ತಾರೆ. ಗಂಡು ಮಗ ಹುಟ್ಟಿದಂದ್ರೆ MB ಪಾಟೀಲ್ ಸಾಹೇಬ್ರು ಮಾಜಿ ನೀರಾವರಿ ಸಚಿವರು ಅದಾರ. MB ಪಾಟೀಲ್ ಸಾಹೇಬ್ರು ಅವರಿಗೆ ಪ್ರತಿ ಜಾತ್ರೆಗೆ ಬಂದ್ರಿ. ಅದೇ ಈಗ ಮಲ್ಕಾರ್ಸಿದ್ದನ ಗುಡಿ ಒಳಗೆ ಈಗ ನಾವು ಹೋಗಿ ನೋಡಿದೆವಪ್ಪ ಅಂದ್ರ 51 ಕಿಲೋ ರೀ ಚಾಂದಿದು ಮಲ್ಕಾರ್ಸಿದ್ದನ ಇದ್ರ ಮೇಲೆ 7 ಹೆಡಿ ಸರ್ಪನ ಹೆಡಿ ಅವರೇ ಮಾಡಿಸ್ಯಾರಿ ಸರ್. ಯಾಕಪ್ಪ ಅಂದ್ರೆ ಎಷ್ಟೋ ಕೆಲವು ವರ್ಷ ಆಗಿತ್ರಿ ಅವ್ರಿಗೆ. ಎಲ್ಲಿ ಯಾವ ದೇವ್ರ ಕಡೆ ಹೋದ್ರೆ ಮಕ್ಕಳಾಗಿತ್ತಿಲ್ರಿ. ಮಲ್ಕಾರ್ಸಿದ್ದನ ದರ್ಶನ ಆಗನ ಅವ್ರಿಗೊಂದು ಗಂಡು ಮಗು ಐತ್ರಿ. ಮುಂದೆ ಮಾದನ ಮಲ್ಕಾರ್ಸಿದ್ದಾಗ ಅಲ್ಲಿ ಅವ್ರ ಮನೆ ಕರೆಸಿ ಇದು ಮಾಡಿದ್ರಿ, ಭೇಟಿ ಮಾಡಿ ಹಬ್ಬ ಹಾಕಿ ಭೇಟಿ ಮಾಡಿದ್ರಿ. ಈಗಾಗಲೇ ಆ ಜಾತ್ರೆಗೆ ರೀ ನಮ್ಮ MB ಪಾಟೀಲ್ ಸಾಹೇಬ್ರಿ ಬರಲ್ರಿ ಕಿಂವಾ ಅವ್ರು ಯಾರೇ ಮನೆಯವ್ರು ಬಂದು ಆಶೀರ್ವಾದ ತಗೊಂಡು ಹೋಗ್ತಾರೆ ಸರ್. ಆ MB ಪಾಟೀಲ್ ಸಾಹೇಬ್ರು ಎಂದ ಅವ್ರ ಮಗ ಆದ್ರು ನೋಡ್ರಿ, ಅವ್ರಿಗೆ ಪ್ರತಿ ವರ್ಷ ಬಿಜಾಪುರಕ್ಕೆ ಮಾದನ ಮಲ್ಕರ್ಸಿ ಕೂಡಿಸಿ ಅಲ್ಲಿ ಹಬ್ಬ ಹಾಕ್ತಾರೆ. ಇಂಥ ಸಾಕಷ್ಟು ಪವಾಡಗಳು ಅದಾವ್ರಿ ಸರ್. ಈ ಭಾಗದಲ್ಲಿ ಎಷ್ಟೋ ಜನರಿಗೆ ಈ ವರ್ಷಪ್ಪ ಬಂದ್ರ ಸಂತಾನ ಇಲ್ಲಂದ್ರ ಇಲ್ಲಿದು ಜರ ಫಲ ತಗೊಂಡು ಹೋದ್ರ ಮುಂದಿನ ವರ್ಷಕ್ಕೆ ಮಕ್ಕಳಾಗ್ಯಾವ್ರಿ ಸರ್. ಅನ್ನೋದ್ರಿ ಹಿಂದಕ್ಕೆ ನಮ್ಮ ಹಿರಿಯರಾದ್ರು ಮಲ್ಕಾರ್ಸಿದ್ದನ ವಿಷಯ ಗ್ರಂಥ ಕಿಂವಾ ಏನೇ ಫೋಟೋ ಪ್ರೊಸೀಜರ್ ಇದು ಏನು ಮಾಡಿಲ್ರಿ ಸರ್. ಯಾಕಂದ್ರೆ ನಮ್ಮ ಇಲ್ಲಿ ಹಿರಿಯರಲ್ಲಿ ಅಶಿಕ್ಷಿತ ಸಮಾಜ ಜಾಸ್ತಿ ರೀ. ಆದ್ರೆ ಈಗಾಗದ್ರೆ ಸುಶಿಕ್ಷಿತ ಅದ್ರಿ. ಈಗ ನಾವೇ ಒಂದ್ ಸ್ವಲ್ಪ ಈ ಸಂಘಟನೆಯನ್ನು ಮಾಡಕತ್ತಿದ್ದೀವಿ ನೋಡ್ರಿ. ಈ ಸಂಘಟನೆ ಮಾರ್ಫತ್ ಇದು ಮಾಡ್ರಿ ಒಂದು ದೊಡ್ಡದ ಒಂದು ಪುಸ್ತಕ ಬರಿಬೇಕಂತ ಈ ಮಲ್ಕಾರ್ಸಿದ್ದನ ಹೆಸರ ಮೇಲೆ ನಾನೇ ಸ್ಟಾರ್ಟ್ ಮಾಡಿದೇನ್ರಿ. ಮಲ್ಕಾರ್ಸಿದ್ದನ ಸಿದ್ಧಟಿಗೆ ಅಂತ ಈ ಪ್ರಯತ್ನ ಮಾಡೇನ್ರಿ. ಈ ಕಮ್ಮಿ ಅಂತ ಕಚ್ಚಾ ಪ್ರಿಂಟು ಮಾಡೇನ್ರಿ ಸರ್. ಈಗ ನಿಮ್ದು ಎಲ್ಲಾರ್ದು ಸರ್ಕಾರದ ಕೆಲವು ದಿವಸನಾಗ ಮರಾಠಿ ಪ್ರಿಂಟ್ ಅದ ರೀ, ಅದೇ ಸ್ವಲ್ಪ ಕನ್ನಡ ಪ್ರಿಂಟ್ ಮಾಡಿ ಇದು ಮಾಡ್ಬೇಕಂತ